ಗಾಯ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ ಬಿಗ್ ಬಾಸ್ ಎಪಿಸೋಡ್ 11ರ ರಿವ್ಯೂಗೆ ಸ್ವಾಗತ. ಫಸ್ಟ್ ಬಿಗ್ ಬಾಸ್ನ ಮೆಚ್ಕೊಬೇಕು, ಯಾಕೆಂದರೆ ಅವ್ರಿಗೆ ಇಂಟರಪ್ಟ್ ಆದ್ರೂ ಕೂಡ ಬಿಗ್ ಬಾಸ್ ಶೋಗೆ ಎಲ್ಲೂ ಇಂಟರಪ್ಟ್ ಆಗ್ದಂಗೆ ಕನ್ಸಿಸ್ಟೆಂಟಾಗಿ ಎಪಿಸೋಡ್ಗಳನ್ನ ಬ್ರಾಡ್ಕಾಸ್ಟ್ ಮಾಡೋದಲ್ಲ, ಅದಕ್ಕೆ ಮೆಚ್ಕೊಳ್ಲೇಬೇಕು. ಅಲ್ಲಿ ಇಲ್ಲಿ 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 ಸಿಕ್ಕಿದ್ದು ಪಕ್ಕಿದ್ದೆಲ್ಲ ತೆಗೆದು ಮರ್ಜ್ ಮಾಡಿಬಿಟ್ಟು ಏನೋ ಅಲ್ಲಿ ಮ್ಯಾಟ್ರೇ ಇಲ್ಲ ಅದನ್ನೆಲ್ಲ ತೆಗೆದು ಮರ್ಜ್ ಮಾಡಿಬಿಟ್ಟು ಸ್ವಲ್ಪ ಜನಕ್ಕೆ ಗುಣಪಡಿಸೋದ್ರಲ್ಲ, ಇದಕ್ಕೆ ಕ್ರೆಡಿಟ್ ಅಂತೂ ಖಂಡಿತ ಬಿಗ್ ಬಾಸ್ಗೆ ಕೊಡಬೇಕು. ಯಾಕಂದ್ರೆ ಅವ್ರಿಗೆ ಇಂಟರಪ್ಟ್ ಆಗಿತ್ತು, ಶೋನೇ ಬೇಕಾದ್ರೆ 2 ದಿನ ನಿಲ್ಲಿಸಿರ್ಬೋದಾಗಿತ್ತು, ಅವರು ಅಂದರೆ ಬ್ರಾಡ್ಕಾಸ್ಟ್ ಆಗೋದು ನಿಲ್ಲಿಸಿರ್ಬೋದಾಗಿತ್ತು. ಬಟ್ ಅದನ್ನು ಮಾಡಲಿಲ್ಲ, ಜನಗಳು ಕಾಯ್ಕೊಂಡು ಕೂತಿರ್ತಾರೆ ಅಂತ ತೋರಿಸಿದ್ರು. ಆ್ಯಂಡ್ ಎಲ್ಲೂ ಕೂಡ ಬ್ರಾಡ್ಕಾಸ್ಟು ನಿಂತಿಲ್ಲ ಇತಿಹಾಸದಲ್ಲಿ ಅಂತ ಬಿಲ್ಡಪ್ ಬೇರೆ ಕೊಟ್ಟು ಸ್ಪರ್ಧಿಗಳಿಗೆ ಬೇರೆ ಕರೆಸಿದ್ರಲ್ಲಪ್ಪ. ಅಂದರೆ ಇದೆಲ್ಲ ಏನಾಗಿತ್ತೋ ಇದೆಲ್ಲ ಹೋಗಿ ಬರೋಕ್ಕಿಂತ ಮುಂಚೆ ಆಗಿರೋದನ್ನ ತೋರಿಸಿದ್ದು ಇಲ್ಲಿವರೆಗೂ ಕೂಡ. ಇನ್ನು ಮೇಲೆ ಹೋಗಿ ಬಂದಮೇಲೆ ಏನಾಗುತ್ತೆ ಅನ್ನೋದನ್ನ, ಈಚೆ ಹೋಗಿ ಬಂದಮೇಲೆ ಏನಾಗುತ್ತೆ ಅನ್ನೋದನ್ನ ತೋರಿಸ್ತಾರೆ. ಸ್ಪರ್ಧಿಗಳಿಗೆ ಬೇರೆ ಬಿಲ್ಡಪ್ ಕೊಟ್ಟರು, ನೀವೆಲ್ಲ ಸಿಕ್ಕಾಪಟ್ಟೆ ನಮಗೆ ಕೋಆಪ್ರೇಟ್ ಮಾಡಿಬಿಟ್ಟಿದ್ದೀರಾ ಅಂತ. ಕೋಆಪ್ರೇಟ್ ಮಾಡೇ ಮಾಡ್ತಾರಲ್ಲಿ. ನೀವು ಈಗಲ್ಟನ್ ರೆಸಾರ್ಟಿಗೆ ಕರ್ಕೊಂಡೋದ್ರು ಮಾಡ್ತಾರೆ, ನೀವು ಬೆಳಗಾವಿಗೆ ಕರ್ಕೊಂಡೋದ್ರು ಮಾಡ್ತಾರೆ, ನೀವು ಡೆಲ್ಲಿಗೆ ಕರ್ಕೊಂಡೋದ್ರು ಮಾಡ್ತಾರೆ. ಮಾಡಲೇಬೇಕು. ಅಲ್ಲಿ ಬಿಗ್ ಬಾಸ್ ಬಿಟ್ಟು ಹೊಡೋಗ್ಬಿಡ್ತಾರೆ ಅವರು, ಖಂಡಿತ ಯಾರೂ ಹೋಗೋದಿಲ್ಲ ಅಲ್ಲಿ. ಕೋಆಪ್ರೇಟ್ ನೀವು ಚೆನ್ನಾಗಿ ಮಾಡಿದ್ರ ಅಂತ ಹೇಳ್ಬೇಕು, ಬಿಗ್ ಬಾಸಿಗೆ ಕ್ರೆಡಿಟ್ ಕೊಡ್ಬೇಕು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಒಟ್ನಲ್ಲಿ ಸ್ಪರ್ಧಿಗಳಿಗೆ ಹೆವಿ ಬಿಲ್ಡಪ್ ಕೊಟ್ಟವ್ರೆ. ಅದು ಏನು ಬಿಲ್ಡಪ್ ಕೊಡೋಂಥ ಅವಶ್ಯಕತೆ ಏನಿರಲಿಲ್ಲ, ಅಲ್ಲಿ ಅನಿವಾರ್ಯತೆ ಅದು, ಏನು ಮಾಡೋಕ್ಕಾಗೋದಿಲ್ಲ. ಸೊ ಓಕೆ, ಇವಾಗ ಸ್ಟಾರ್ಟ್ ಆಗಿದೆ ಶೋ. ಹಿಂದೆ ಆಗಿದ್ದು ಬಗ್ಗೆನೇ ಜಗಳ ಅದೇ ಕೋಳಿ ಜಗಳ ಇನ್ನೇನು ಇರ್ತದೆ ಬಿಗ್ ಬಾಸಲ್ಲಿ. ಸೊ ಇವತ್ತಾಗಿದ್ದು ಅದನ್ನೇ ಕೋಳಿ ಜಗಳ. ರಕ್ಷಿತಾ ಬೇಬಿ, ಈಗೇನು ರಕ್ಷಿತಾ ಬೇಬಿ ಆಡ್ತಾ ಇರೋದು ಕನ್ನಡ ಪ್ರಾಪರಾಗಿ ಕನ್ನಡ ಬರೋರ್ಗೆ ಬಾಯಿ ಮುಚ್ಚಿಸ್ಬಿಡ್ತದಲ್ಲ, ಅರ್ಧಂಬರ್ಧ ಕನ್ನಡ ಬದ್ಕೊಂಡಿದ್ದು. ನಿಜ ಇರೋರು ಆ ಥರ ವಾಯ್ಸು, ಆ ಥರ ಒಂದು ಹೈ ಪಿಚ್ ವಾಯ್ಸು ಕೆಲವೇ ಜನಕ್ಕೆ ಅಲ್ಲಿರೋದು. ಸೊ ಕನ್ನಡ ಪ್ರಾಪರಾಗಿ ಬಂದಿಲ್ಲ ಅಂದ್ರೂ ಕೂಡ ಚೆನ್ನಾಗಿ ಕನ್ನಡ ಬರೋರು ಬಾಯಿ ಮುಚ್ಚೋ ಅಂತ ಟ್ಯಾಲೆಂಟ್ ಇದೆ ಅಂತಂದರೆ ಅದು ಮೆಚ್ಕೊಬೇಕಾಗಿರೋದು ರಕ್ಷಿತಾ ಬೇಬಿ ಇದ್ದ. ಜಗಳ ಸ್ಟಾರ್ಟ್ ಆಗಿದ್ದಲ್ಲಿ ಯಾರು ಕ್ಯಾರೆಕ್ಟರ್ಗಳೇ ಎಲ್ಲ ಒಬ್ಬೊಬ್ರು ನಜ್ಜಿ ಕ್ಯಾರೆಕ್ಟರ್ಗಳನ್ನೇ ಮರೆಸ್ಬಿಟ್ಟಿದ್ದಾರೆ. ಅಸುರ ಯಾರು, ರಾಜ ಯಾರು, ರಾಣಿ ಯಾರು, ಜೊತೆಗೆ ಸೇವಕರು ಯಾರು, ಎಲ್ಲರೂ ರಾಜದಿರ ಅಲ್ಲಿ ಮನೇಲಿ, ಯಾರು ಸೇವಕರಿಲ್ಲ, ಯಾರು ಅಲ್ಲಿ. ಫಸ್ಟ್ ಆಫ್ ಆಲ್ ಇದು ಅಸುರ ರಾಕ್ಷಸ ಅಂತಾರನೇ ಇಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ಕಾಮಿಡಿಗಳು ಮಾಡ್ಕೊಂಡು ಯಾರು ಬೆಲೆ ಕೊಡ್ತಾರೆ, ಯಾರು ಮರ್ಯಾದೆಗೆ ಕೊಡ್ತಾರೆ, ಯಾರು ಹೇಳಿದ್ ಕೇಳ್ತಾರೆ? ನೀನು ಕಾಮಿಡಿ ಮಾಡ್ಕೊಂಡು ನೀನು ಟ್ಯಾಂಕ್ಸ್ ಕೇಳ್ಕೊಂಡು, ನೀನು ಸಾರಿಗಳು ಕೇಳ್ಕೊಂಡು, ಎಲ್ಲರನ್ನೂ ಸಾಂತ್ವನ ಮಾಡ್ಕೊಂಡು ರಾಕ್ಷಸ ಅಂತಾರ ಇರ್ಬೇಕು. ನಾನೇನೋ ಕಾಕ್ರೋಚಿಗೆ ಕೊಡ್ತಾ ಇದ್ದಂಗೆ ಏನೋ ಮಾಡ್ತಾರೆ ಮನುಷ್ಯ ಅಂತ ಅನ್ಕೊಂಡಿದ್ದೆ. ಬಟ್ ಈ ಥರ ನಿಜವಾಗ್ಲೂ ಬಿಗ್ ಬಾಸ್ ಕೈಲಿ ಕರೆದು ಉಗಿಸ್ಕೊತಾರೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ. ಉಗಿಸ್ಕೊಂಡು ಇನ್ನೇನು ಮಾಡ್ತಾರಲ್ಲಿ. ಇವ್ರಿಗೆಲ್ಲರೂ ಒಳ್ಳೆಯವರಾಗಬೇಕು. ಒಳ್ಳೆಯವರಾಗಕ್ಕಾಗಲ್ಲ. ಇನ್ನು ಹಸುರ ಆದಮೇಲೆ ಕ್ರೂರತ್ವ ಇರಬೇಕು. ಕ್ರೂರತ್ವ ಅಲ್ಲಿ ರಕ್ಷಿತಂಗೆ ಏನು ಮಾಡಿದ್ರು ಅಂದರೆ ಊಟದ ವಿಚಾರ ಮಾಡಿ ತಪ್ಪು ಅಂತ ಹೇಳ್ಬೋದು, ಬಟ್ ಕೊಟ್ಟಿರೋ ಪಾತ್ರ ಆ ಥರ ಕ್ರೂರತ್ವ, ಕ್ರೂರಿ ಅನ್ನೋಂಥದ್ದು ಹೇಳಿದ್ದಾರೆ ಬಿಗ್ ಬಾಸು. ಇವಾಗ ಬಿಗ್ ಬಾಸು ಕೂಡ ಅಲ್ಲಿ ಬಂದ್ಬಿಟ್ಟು ನೀನು ಮಾಡಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹಸುರ ಸುದಿಗೆ ಕ್ರೂರತ್ವನ ತೋರಿಸಿದ್ದಾರೆ ಅವರಲ್ಲಿ. ಅಂದರೆ ತೋರ್ಸೋದಕ್ಕೆ ಅಂತ ಹೊಟ್ರು, ಒಂಚೂರು ಕ್ರೂರತ್ವ ತೋರ್ಸೋದಕ್ಕೆ ಅಂತ ಹೊಟ್ಟಂತ ಹಸುರ ಸುದಿಗೆ ಎಲ್ಲ ಹಾಕೊಂಡು ಹಂಗೆ ಅದನ್ನ ಬಿಡ್ತಾರೆ ಹಂಗೇನೆ. ಇನ್ನೆಲ್ಲಿ ಕ್ರೂರತ್ವ ತೋರ್ಸೋಕ್ಕಾಗತ್ತೆ? ಯಾರು ಹೇಳಿದ ಮಾತೇ ಕೇಳಲ್ಲ ಅಲ್ಲಿ ಬಿಗ್ ಬಾಸ್ ಮನೇಲಿ. ಎಲ್ಲ ಅವ್ರಿಗವ್ರೆ ರಾಜ್ದಿರೋ, ಎಲ್ಲ ಅವ್ರವ್ರಿಗೆ ರಾಣಿದಿರೋ. ಹಿಂಗಾಯ್ತು ಅಂತಂದರೆ ಒಂದು ಟಾಸ್ಕು ಕೂಡ ನೆಟ್ಟಿಗೆ ಆಗಲ್ಲ ಗುರು. ಒಂದು ಟಾಸ್ಕು ಈ ಹಿಂದೆ ಇದ್ದಂಥ ಸ್ಪರ್ಧಿಗಳು, ಬಿಗ್ ಬಾಸ್ ಈ ಹಿಂದೆ ಇದ್ದಂಥ ಸೀಸನ್ಗಳೆಲ್ಲ ಅಟ್ಲೀಸ್ಟ್ ಸ್ವಲ್ಪ ಹೇಳಿದ ಮಾತು ಯಾರು ಕೇಳೋರಾದರೂ ಇದ್ರು. ಇಲ್ಲಿ ಎಲ್ಲ ಅವ್ರಿಗವ್ರೆ ರಾಜ್ದಿರೋ, ಯಾರ ಮಾತು ಕೇಳಲ್ಲ, ಏನೂ ಮಾಡಲ್ಲ. ಏನು ಮಾಡ್ತಾನೆ ಪಾಪ ಅಲ್ಲಿ ರಾಕ್ಷಸ? ಅಲ್ಲಿ ಯಾರು ಹೇಳಿದ್ ಕೇಳ್ತಾನೆ ಇಲ್ಲ ಅಂತಂದರೆ ಏನು ಫೋರ್ಸ್ ಮಾಡ್ಬಿಟ್ಟು ಮಾಡ್ಸೋಕ್ಕಾಗತ್ತಾ? ಸ್ವಲ್ಪ ಕ್ರೂರತ್ವ ತೋರಿಸ್ತಂದ್ರೆ ಅಲ್ಲೇ ಹಾಕೊಂಡು ಅದನ್ನು ಬಿಡ್ತೀರಾ, ಎಲ್ಲ ಬಂದ್ಬಿಟ್ಟು ಡಾಮಿನೇಟ್ ಮಾಡಿಬಿಡ್ತೀರಾ. ಇಲ್ಲಿ ಯಾರು ರಾಕ್ಷಸರು ಅನ್ನೋದೇ ಅರ್ಥ ಆಗ್ತಿಲ್ಲ ಅಲ್ಲಿ. ಇಲ್ಲಿ ಅಶ್ವಿನಿ ಗೌಡ ರಾಕ್ಷಸಿನ ಅಥವಾ ರಕ್ಷಿತಾ ರಾಕ್ಷಸಿನ? ವಾಯ್ಸ್ ಆ ಥರ ಇರುತ್ತೆ, ರಾಕ್ಷಸರು ಬುದ್ಧೆ ನೋಡಿ. ಅರಸಿಯರ ಮುಂದೆ ಈ ಕಡೆ ಸೇವಕರು ವಾಯ್ಸ್ ಓವರ್ ಮಾಡ್ಬಿಟ್ಟು ವಾಯ್ಸ್ ಜೋರಾಗಿ ಮಾತಾಡೋದು, ಇಲ್ಲಿ ನೋಡಿದ್ರೆ ರಾಕ್ಷಸರ ಮುಂದೆ ಎಲ್ಲರೂ ಜೋರಾಗಿ ಮಾತಾಡೋದು. ಎಲ್ಲಿ ಬೆಲೆ ಎಲ್ಲಿದೆ ಇಲ್ಲಿ? ಫಸ್ಟ್ ಆಫ್ ಆಲು ಪಾತ್ರಕ್ಕೆ ಬೆಲೆ ಎಲ್ಲಿದೆ? ಪಾತ್ರನ ಯಾರು ಕೂಡ ನಿರ್ವಹಿಸ್ತಾ ಇಲ್ಲ ಅಲ್ಲಿ. ರಕ್ಷಿತಾ ಮಾಡ್ತಾ ಇದ್ದಿದ್ದು ಇದಕ್ಕೆ ಆಗಲ್ಕೈಗೆ ಅವ್ರೇನೋ ತಗೊಂಬಂದು ಟೀನೋ ಏನೋ ಹಾಕಿದ್ರು. ಹಸುರ ಕೊಟ್ಟಿರೋಂಥ ಪಾತ್ರ ಅದು. ಊಟದ ವಿಚಾರದಲ್ಲೋ ಯಾವ ವಿಚಾರದಲ್ಲೋ ಕ್ರೂರತ್ವ ಇರಬೇಕು ಅಷ್ಟೇನೆ. ಇಲ್ಲಿ ಯಾರು ಕ್ರೂರಿ ಆಗಿದ್ದು? ರಕ್ಷಿತಾ ಕ್ರೂರಿ ಆಗಿದ್ದು. ರಕ್ಷಿತಂಗೆ ಯಾರು ಕೊಟ್ಟಿದ್ದು ಇಲ್ಲಿ ಪಾತ್ರ? ರಾಕ್ಷಸಿ ಆಗುವಂಥ, ಅಧಿಪತಿ ಆಗುವಂಥ ತಗೊಂಡೋಗ್ಬಿಟ್ಟು ಅವ್ರು ಇದು ಮಾಡಿದ್ರು ಅಂತ ಇದನ್ನು ತಗೊಂಡೋಗಿ ಏನು ಬರೀ ಕಂಟೆಸ್ಟೆಂಟ್ ಅನ್ಕೊಂಬಿಟ್ಟವ್ರಲ್ಲಿ. ಪಾತ್ರದೊಳಗಡೆ ಯಾರೂ ಇಲ್ಲ ಅಲ್ಲಿ. ಅದಕ್ಕೋಸ್ಕರನೇ ಶೋ ನೆಟ್ಗೆ ಆಗ್ತಾ ಇಲ್ಲ ಅಲ್ಲಿ. ಯಾರು ಹೇಳಿದ ಮಾತು ಕೇಳಲ್ಲ, ಎಲ್ಲ ಅವ್ರಿಗೇನೆ ದೌಲ್ಗಳು, ಎಲ್ಲ ದೌಲತ್ಗಳು. ಇಲ್ಲಿ ರಕ್ಷಿತಾ ರಾಕ್ಷಸಿ ಆಗಿದ್ದಲ್ಲ ಆ್ಯಕ್ಚುಲಿ. ಕಾಕರೋ ಸುಮ್ಮನೆ ಆಗ್ಬಿಟ್ರು ಅಲ್ಲಿ. ಯಾವ ನಜ್ಜಿ ಸವಾಸನೆ ಬೇಡ ಸುಮ್ಮನಿರಪ್ಪ ಅಂತ. ಇಲ್ಲಿ ಸ್ವಲ್ಪ ಏನಾದ್ರು ಕ್ರೂರತ್ವ ತೋರ್ಸೋಕೆ ಹೋಯ್ತು ಅಂದರೆ ಎಲ್ಲರೂ ಹಾಕೊಂಡು ಗುಮ್ಮಕ್ಕೆ ಬರ್ತಾರೆ ಇಲ್ಲಿ ಅಂತ. ಅಶ್ವಿನಿ ಗೌಡ ಬೇರೆ ಆ ಕಡೆ ಮೂಲೆಯಿಂದ ಅಲ್ಲಿ ರಕ್ಷಿತಂಗೆ ಸಪೋರ್ಟು.
ಅಲ್ಲ ಅವ್ರು ಮಾಡಿದ್ಕೂ ಇದನ್ನು ತಗೊಂಡೋಗಿ ಅದಕ್ಕೆ ಚಿಕನಿಗೆ ಸುರಿಯೋದ್ಕೂ ಒಂದಕ್ಕೊಂದು ಸಂಬಂಧ ಇದೆಯಾ? ನಂದು ಹೊಟ್ಟೆ ನಿಮ್ಮದು ಎಲ್ಲ ಹಾಳಾಗಲಿ ಅಂತ. ಇಲ್ಲಿ ರಕ್ಷಿತಾ ರಾಕ್ಷಸಿ ಆದಂಗೆ ಆಯ್ತಲ್ಲಿ. ಹೌದು, ಜನರ ಕಣ್ಣಿಗೆ ರಕ್ಷಿತಾ ದೊಡ್ಡ ಇದ್ರ ಥರ ಕಾಣಿಸಿರ್ಬೋದು. ನನ್ನ ಕಣ್ಣಿಗೆ ನಾನು ನಾರ್ಮಲಾಗಿ ಟಾಸ್ಕ್ ಆ್ಯಂಗಲಿಂದ ನೋಡ್ತು ಅಂದರೆ ಕೊಟ್ಟಂಥ ಪಾತ್ರಗಳ ಆ್ಯಂಗಲಿಂದ ನೋಡ್ತು ಅಂತಂದರೆ ಸುದಿ ಮಾಡಿದ್ದು ಕರೆಕ್ಟು. ಅಂದರೆ ಊಟದ ವಿಚಾರದಲ್ಲಿ ತಪ್ಪು ಅಂತ ಅನ್ಸಿರ್ಬೋದು, ಬೇರೆ ವಿಚಾರದಲ್ಲಿ ಯಾರು ಮಾತು ಕೇಳಲ್ವಲ್ಲ, ಸುದಿ ಮಾತು ಯಾರು ಕೇಳಲ್ವಲ್ಲ. ಅವ್ರು ಹಿಂಗೆ ಮಾಡಬೇಕು, ಸ್ವಲ್ಪ ಕ್ರೂರತ್ವ ತೋರಿಸ್ಬೇಕು ಅಂದರೆ ಹಿಂಗೆ ಮಾಡಬೇಕು. ಇಲ್ಲಿ ನೋಡ್ತು ಅಂತಂದರೆ ಅವ್ರದ್ದು ಕಲ್ಲಂಗಡಿ ಹಣ್ಣು ಕದ್ಕೊಂಡು ಹೋಗೋದು, ಇವ್ರು ಬಂದ್ಬಿಟ್ಟು ಕಟ್ ಮಾಡ್ಕೊಂಡು ತಿನ್ನೋದು. ಇಲ್ಲಿ ರಾಕ್ಷಸನೇ ಇವರಿಂದ ಓಡಬೇಕು, ಆ ಥರ ಮಾಡ್ಕೊಂಬಿಟ್ಟವ್ರಲ್ಲಿ, ಆಟ ಸಾಮಾನು ಮಾಡ್ಕೊಂಬಿಟ್ಟವ್ರು ರಾಕ್ಷಸನ. ನಿಜವಾಗ್ಲೂ ಯಾರು ಹೇಳಿದ ಮಾತು ಕೇಳಿಲ್ಲ ಅಂತಂದರೆ ಯಾರಿಗೂ ಫೋರ್ಸ್ ಮಾಡ್ಬಿಟ್ಟು ಅಲ್ಲಿ ಪ್ರವೋಕ್ ಮಾಡ್ತಿರೋದು ಹಂಗೇನೆ ಅಶ್ವಿನ್ ಗೌಡ. ಯಾರ ಮಾತನ್ನು ಕೇಳಲ್ಲ. ಇವರು ಅಷ್ಟೇ, ಈ ಕಡೆ ಮಂಜು ಆಂಟಿ ನಾವು ಯಾರ ಮಾತೇನು ಕೇಳಬೇಕಾಗಿಲ್ಲ, ಯಾರ ಮಾತು ಯಾರು ಕೇಳಬೇಕಾಗಿಲ್ಲ ಅಂತಂದರೆ ಇನ್ನು ಟಾಸ್ಕ್ಗಳೇನು ಬಂತು ಅಲ್ಲಿ, ಇಲ್ಲಿ ರೋಲ್ಗಳೇನು ಬಂತು, ರಾಕ್ಷಸಿಯರು ಸೇವಕರು ಅನ್ನೋ ರೋಲ್ ಏನು ಬಂತು? ಯಾರು ರೋಲಲ್ಲೇ ಇಲ್ಲ ಅಲ್ಲಿ. ಸೊ ಇದೇ ಆಗ್ತಾ ಇರೋದಲ್ಲಿ ಮೇಯ್ನ್ ಮಿಸ್ಟೇಕು. ರೋಲಲ್ಲಿ ಇತ್ತು ಅಂದರೆ ಈ ಥರ ಎಲ್ಲ ಆಗೋದೇ ಇಲ್ಲ. ನಾನೇನಕ್ಕೆ ನಿನ್ನ ಮಾತು ಕೇಳಬೇಕು, ನೀನೇನಕ್ಕೆ ನನ್ನ ಮಾತು ಕೇಳಬೇಕು ಅನ್ನೋ ಅಂಥ ದೌಲ್ಗಳು ಎಲ್ಲ ಬಂದಿರೋದ್ರಿಂದ ಇಲ್ಲಿ ಯಾರು ಪಾತ್ರದೊಳಗಡೆ ಅಂತೂ ಖಂಡಿತ ಇಲ್ಲ. ಆ್ಯಂಡ್ ಊಸ್ಕೊಂತ ಇರ್ತಾರೆ ಬಿಗ್ ಬಾಸ್ ಕೈಯಲ್ಲಿ. ಆ್ಯಂಡ್ ಬಿಗ್ ಬಾಸ್ಗೂ ಕೂಡ ನನ್ನ ಮಕ್ಕಳಿಗೆ ಟಾಸ್ಕ್ ಕೊಡೋದನ್ನು ಕೂಡ ವ್ಯರ್ಥ ಅಂತ ಅನ್ಸ್ಬಿಟ್ಟಿರ್ತದೆ. ಅಶ್ವಿನಿ ಗೌಡಗೂ ಮಂಜಕ್ಕಂಗೂ ಇರೋದನ್ನು ಇಲ್ಲಿ ಕ್ಲಾಶು. ಇಲ್ಲಿ ರಕ್ಷಿತಾ ಜಗಳ ಮಾಡಿದ್ಕೆ ಬಂದ್ಬಿಡೋದು ರಕ್ಷಿತನ ಸಪೋರ್ಟಿಗೆ. ಇಲ್ಲಿ ಕೆಟ್ಟದಾಗ ಕಾಣಿಸೋದು ಇವಾಗ ಯಾರಂದ್ರೆ ಮಂಜಕ್ಕ ಕೆಟ್ಟದಾಗ ಕಾಣಿಸೋದು. ಯಪ್ಪ, ರಕ್ಷಿತ ಏನು ಬಾಣಲಿ ತಗೊಂಡು ಎಣ್ಣೆ ಎಲ್ಲ ತಗೊಂಡು, ಎಣ್ಣೆನೂ ಇಲ್ಲ ಬದನೆಕಾಯಿ ಇರಲಿಲ್ಲ ಅದರಲ್ಲಿ, ನಾವೇ ನೋಡಲಿಲ್ವಾ? ಎಣ್ಣೆ ಇತ್ತು ಅದರಲ್ಲಿ, ಇದ್ದಿದ್ದು ಹಾಗಲಕಾಯಿ, ಅದರಲ್ಲಿ ಹಾಗಲಕಾಯಿ ಚಿಕನ್ ಏನೋ ಬಿದ್ದಿತ್ತು, ಅದೇನು ಮಖಕ್ಕೆ ಎಸ್ಬಿಟ್ರಾ? ಅದು ಬಿದ್ದಿತ್ತು, ಅದು ಟೇಬಲ್ ಮೇಲೆ ಬಿತ್ತಲ್ಲಿ. ನಾವು ಹಿಂಗೆ ಎಸಿಬೋದು ಅಂತ ತೋರಿಸಿದ್ದಷ್ಟೇ ಅದದ್ದು. ಅಷ್ಟಕ್ಕೆಲ್ಲ ಓವರ್ ರಕ್ಷಣೆ ಮಾಡ್ಕೊಂಡು ನನ್ನ ಮಕ್ಕದ ಮೇಲೆ ಎಣ್ಣೆ ಬಿದ್ದುಬಿಡ್ಬೋದಾಗಿತ್ತು. ಅದು ಇದು ಓವರ್ ರಕ್ಷಣೆ ಮಾಡೋವಂಥ ಅಗತ್ಯತೆ ಇಲ್ಲ. ಇಲ್ಲಿ ಯಾರು ಚಿಕ್ಕವ್ರೇನಲ್ಲ, ಆ ಅಮ್ಮನ ಬಾಯಿ ನೋಡ್ತು ಅಂದರೆ ಗೊತ್ತಾಗುತ್ತೆ ಎಷ್ಟು ಜಗಳ ಗಂಟೆ ಅಂತ. ರಕ್ಷಿತ ಏನು ಚಿಕ್ಕ ಹುಡುಗಿ, ಏನು ಗೊತ್ತಾಗಲ್ಲ, ಏನು ಅನ್ಕೊಳಕ್ಕೆ ಹೋಗ್ಬಿಡಿ, ಎಲ್ಲ ಗೊತ್ತಾಗುತ್ತೆ. ಕನ್ನಡ ಬರ್ದಂಗೆ ಕನ್ನಡ ಬರೋರು ಬಾಯಿ ಮುಚ್ಚಿಸ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲಲ್ಲಿ ಇದೆ ಅಂತ. ಅಲ್ಲಿ ಇನ್ನು ಮಲ್ಲಮ್ಮನ ವಿಚಾರಕ್ಕೆ ಬಂತು ಅಂದರೆ ಅದೇ ಟಾಯ್ಲೆಟ್ ವಿಚಾರ ಮಾತಾಡ್ತಾ ಇರ್ಬೇಕಾದ್ರೆ ಕಾವ್ಯ ಅವರು ಎಲ್ಲ ಗುಂಪಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಟಾಯ್ಲೆಟ್ನ ಅದು 2 ಸಲ ಪ್ರೆಸ್ ಮಾಡಿಬಿಡಿ ಅಂತ ಏನೋ ಹೇಳ್ತಾರೆ, ಇನ್ನು ಮುಂದೆ ಹೋಗೋರಿಗೆ ಅದು ನೀರಿರೋದಿಲ್ಲ ಅಂತ. ಸೊ ಆ ವಿಚಾರದಲ್ಲಿ ಮಲ್ಲಮ್ಮ ವಾಯ್ಸ್ ರೈಸ್ ಮಾಡಿದ್ದು, ನನಗೆ ಹೇಳ್ತಾ ಇದೆಯಾ ಅಂತ. ಅಲ್ಲಿ ಗುಂಪಲ್ಲಿ ಕೂತ್ಕೊಂಡು ಮಾತಾಡ್ತವ್ರೆ ಗುರು, ಗುಂಪಲ್ಲಿ ಕೂತ್ಕೊಂಡು ಎಲ್ಲರಿಗೂ ಹೇಳ್ತವ್ರೆ ಈ ಥರ ಮಾಡಬೇಡಿ ಅಂತ. ಅವರು ನನಗೆ ಹೇಳ್ತಾ ಇದ್ದೆ ನೀನು, ನನಗೆ ಟಾರ್ಗೆಟ್ ಮಾಡ್ತಾ ಇದ್ದೆ ನೀನು, ಅಲ್ಲ ಕುಂಬಳಕಾಯಿ ಕಳ್ಳ ಅಂತಂದರೆ ಹೆಗಲ್ ಮುಟ್ಟು ನೋಡ್ಕೊಂಡ್ರು ಅಂತೆ. ಮಲ್ಲಮ್ಮ ನಾನು ಅಷ್ಟು ಬಿಲ್ಡಿಂಗಲ್ಲಿದ್ದೆ, ನಾನು ಇಷ್ಟು ಬಿಲ್ಡಿಂಗಲ್ಲಿದ್ದೆ, ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ, ಅದು ಇದು ಅವೆಲ್ಲ ಮ್ಯಾಟ್ರಿಗೆ ಬಂದಿಲ್ಲ. ಅಲ್ಲಿ ಈ ಥರ ಯೂಸ್ ಮಾಡಿ ಅಂತ ಹೇಳೋದು ತಪ್ಪು, ಅದಕ್ಕೂ ಜಗಳ ಅಲ್ಲಿ, ಅದಕ್ಕೂ ಪರ್ಸನಲ್ ಟಾರ್ಗೆಟ್ ಅಂತ ಅನ್ಕೊಂತಾರೆ. ಹೇಳತ್ತಪ್ಪ, ಇಲ್ಲಿ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡ್ತಿರೋದವ್ರು ಅವ್ರು ಹೇಳತ್ತಪ್ಪ, ಹಿಂಗೆ ಯೂಸ್ ಮಾಡಿ ಅಂತ ಹೇಳತ್ತಪ್ಪ. ಏನನ್ನು ಕ್ರೈಮ್ ಮಾಡು ಅಂತ ಹೇಳ್ತಾರ ಅಲ್ಲಿ, ಪರ್ಸನಲ್ ಟಾರ್ಗೆಟ್. ನಿಜಾಲವರು ಸೀರಿಯಸ್ ಆಗಿ ಜಗಳ ಕಿತಾಪತಿ ತೆಗಿಯೋಕೆ ಮಲ್ಲಮ್ಮ ಇವಾಗ ನೋಡಿ ಎಲ್ಲರೂ ಇವರೆಲ್ಲ ಜಗಳ ಆಡ್ತಾರೆ, ನಾನು ಎಲಿಟ್ ಐತಿಲ್ಲ ಅಂತ ಮಲ್ಲಮ್ಮ ನಾನೇ ಸ್ವಲ್ಪ ಜಗಳ ಆಡ್ಕಡೆ ಅಂತ ಸೈಲೆಂಟ್ ಸೈಕಲ್ ಗ್ಯಾಪಲ್ಗೆ. ಮಲ್ಲಮ್ಮಗೆ ಎಲ್ಲ ಗೊತ್ತು, ಎಲ್ಲ ಬಿಗ್ ಬಾಸ್ ಶೋ ನೋಡ್ಕೊಂಡೆ ಬಂದಿರೋದು. ಮಲ್ಲಮ್ಮ ಏನು ಸುಮ್ಮನೆ ಬಂದಿಲ್ಲ, ಎಲ್ಲ ಗೊತ್ತು ಮಲ್ಲಮ್ಮಂಗೂ. ಹೇಳ್ತಲ್ಲ ಟಾಯ್ಲೆಟಲ್ಲಿ, ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ, ನಾನು ಅಷ್ಟು ಬಿಲ್ಡಿಂಗಲ್ಲಿದ್ದೆ, ಇಷ್ಟು ಬಿಲ್ಡಿಂಗಲ್ಲಿದ್ದೆ ಅಂತ. ಇಲ್ಲೆಲ್ಲರೂ ಹಳ್ಳಿಯಿಂದನೇ ಬಂದಿರೋದು, ಎಲ್ಲರ ಅಪ್ಪ ಅಮ್ಮನೂ ಹಳ್ಳಿಯಿಂದನೇ ಬಂದಿರೋಂಥ ಕಾವ್ಯ ಕರೆಕ್ಟಾಗಿ ಹೇಳಿದ್ರು. ಇಲ್ಲಿ ಸಾಫ್ಟ್ ಕಾರ್ನರು, ಸಿಂಪತಿ ಅವು ಎಲ್ಲ ತೋರಿಸೋವಂಥ ಅಗತ್ಯತೆ ಇಲ್ಲ. ಮಲ್ಲಮ್ಮ ಹಳ್ಳಿಯಿಂದ ಬಂದರೆ ಹಳ್ಳಿ ಥರ ಸೀರೆ ಹಾಕೊತಾರೆ, ಅದು ಇದು ಅಂತ ಜಸ್ಟ್ ಸಿಂಪತಿ ಕಾರ್ಡ್ ಇಟ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಇವರನ್ನೇ ಎಲ್ಲ ತಿಳ್ಕೊಂಬಂದಿರೋ ಅಂಥವ್ರನ್ನೇ ಮುಗ್ದ್ರು, ಏನೂ ಗೊತ್ತಾಗಲ್ಲ, ಎಲ್ಲ ಗೊತ್ತು ಮಾಡಿಸ್ತಾರೆ. ನೋಡೋದಲ್ಲಪ್ಪ ರಕ್ಷಿತಾ ಹೆಂಗಿದೆ ಅಂತ ವಾಯ್ಸು, ಹೆಂಗೆ ಸೈಲೆಂಟ್ ಮಾಡ್ಬಿಡ್ತಾರೆ ಅಂತ. ಇನ್ನೇನು ಹೇಳೋದು, ಜಾನ್ವಿ ಅವರು ಇವರಿಂದ ಓಡಾಡ್ತಾರೆ, ಅಶ್ವಿನಿ ಗೌಡ ಹಿಂದೆ ಓಡಾಡ್ತಾರೆ. ಅವ್ರದ್ದೊಂದು ಸ್ವಂತವಾಗಿರುವಂಥ ನಿಲುವು ಇಲ್ಲ. ಅವರಿಂದೇ ಸುತ್ತಮುತ್ತ ಅಷ್ಟೇ ಅವ್ರದ್ದು ಕಾಣಿಸ್ಕೊಂತ ಇರೋವಂಥದ್ದು. ಇನ್ನು ಅಭಿಷೇಕು ಮತ್ತು ಇನ್ನೊಬ್ರು ಅಶ್ವಿನಿ ಇದಾರಲ್ಲ, ಅವ್ರು ಏನೋ ಅಲ್ಲೆಲ್ಲೋ ಹೋಗ್ಬಿಟ್ಟು ಮೇಲ್ಗಡೆ ಕೂತ್ಕೊಂಡು ಸ್ಟ್ರಾಟಜಿಗಳು ಮಾಡ್ತಾ ಇರ್ತಾರೆ. ಅದೇನು ಸ್ಟ್ರಾಟಜಿಗಳು ಒಂದ್ಸಲ ಇಂಪ್ಲಿಮೆಂಟೇ ಮಾಡಿಲ್ಲ ಆ ಸ್ಟ್ರಾಟಜಿಗಳನ್ನ. ನಾವು ಹಿಂಗಿರಬೇಕು ಹಂಗಿರಬೇಕು, ನಾವು ಸ್ವಂತವಾಗಿ ಆಡ್ತೀವಿ, ನಾವು ಹಂಗೂ ಇಲ್ಲ ನಾವು ಹಿಂಗೂ ಇಲ್ಲ, ನಾವು ಒಬ್ಬರೇ ಅನ್ನೋ ಥರ ಹೇಳ್ತಾರೆ. ಅದು ಎಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೋ ಸ್ಟ್ರಾಟಜಿಗಳನ್ನಂತೂ ಗೊತ್ತಾಗ್ತಿಲ್ಲ. ಆ್ಯಂಡ್ ಗಿಲ್ಲಿ ಅವ್ರದ್ದು ಸ್ವಲ್ಪ ಅಲ್ಲಿ ಇಲ್ಲಿ ಕಾಮಿಡಿನಂತೂ ಮೆಚ್ಕೊಳ್ಳೇಬೇಕು. ಇಲ್ಲಿ ಹೌದು ಗಿಲ್ಲಿದನೇ ಕಾಮಿಡಿ ಇರೋದು. ನೀನು ಮನೇಲಿ ಕಾಮಿಡಿ ಇಲ್ಲ, ಬರೀ ಜಗಳ, ಬರೀ ಅಜ್ಜಿ, ಬರೀ ದ್ವೇಷ, ಬರೀ ರಿವೆಂಜು, ಬರೀ ಸೇಡು,
ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಯಾರನ್ನ ಯಾವಾಗ ಟಾರ್ಗೆಟ್ ಮಾಡೋಣ, ಬರೀ ಇದೇ ನಡೀತಾ ಇರೋದಲ್ಲಿ. ಇಲ್ಲ ಹಸುರನ್ನ ಮರ್ತ್ಬಿಟ್ಟಿದ್ದಾರೆ ಎಲ್ಲರೂ, ಹಸುರನ್ನ ಕಾಮಿಡಿ ಪೀಸ್ಗೆ ಹಾಕೊಂಡ್ಬಿಟ್ಟವ್ರೆ. ದೊಡ್ಡ ಕಾಮಿಡಿ ಪೀಸ್ ಅಂದ್ರೆ ಇಲ್ಲಿ ಇವಾಗ ಹಸುರನೇ ದೊಡ್ಡ ಕಾಮಿಡಿ ಪೀಸು. ಯಾವಾಗ ಸೇವಕರಿಂದ ಓಡೋದು ನಾವು ಹಸುರ, ಅವಾಗಲೇ ಗೊತ್ತಾಗ್ಬಿಡ್ತದೆ ದೊಡ್ಡ ಕಾಮಿಡಿ ಪೀಸ್ಗೆ ಹಾಕೊಂಡ್ಬಿಟ್ಟವ್ರೆ ಅಂತ. ಹಸುರ ಅಂತಂದರೆ ಹೆಂಗೆ ಅವಾಗೆಲ್ಲ ಲಾರ್ಡ್ ಪ್ರಥಮ್ ಅದು ಇದು ಎಲ್ಲ ಹೆಂಗೆ ಮಾಡಿದ್ರು ಅಂತಂದರೆ, ಅವಾಗೆಲ್ಲ ಸೀಸನ್ಗಳು ಹಿಂದಿನ ಸೀಸನ್ಗಳೆಲ್ಲ ನೋಡ್ತು ಅಂತಂದರೆ ಅಜ್ಜಿ ಹೆಂಗೆ ನಡಗಿಸ್ಬಿಟ್ಟಿದ್ರು ಎಲ್ಲಾರನು. ಇಲ್ಲಿ ಅಲ್ಲಿ ಕೇಳೋ ಥರ ಇದ್ರು, ಸ್ಪರ್ಧಿಗಳೆಲ್ಲ ಕೇಳೋ ಥರ ಇದ್ರು ಇವ್ರ ಮಾತುಗಳನ್ನ. ಬಟ್ ಇಲ್ಲಿ ಬಿಗ್ ಬಾಸ್ಗೂ ಮರ್ಯಾದೆ ಇಲ್ಲ, ಕೊಡ್ತಾ ಇಲ್ಲ. ಅವ್ರು ಹೇಳಿ ಅಂದರೆ ಮಾಡಿಸ್ಬೇಕು ಆ್ಯಂಡ್ ಅವ್ರು ಕೇಳಬೇಕು, ಇವ್ರು ಹೇಳೋದನ್ನ ಅವ್ರು ಕೇಳಬೇಕು ಅನ್ನೋ ಥರ ಬಿಗ್ ಬಾಸ್ ಹೇಳಿದಾರೆ ಆಲ್ರೆಡಿ. ಇವ್ರು ಯಾರು ಕೇಳೋಕ್ಕೆ ರೆಡಿ ಇಲ್ಲ ಅಂತಂದರೆ ಹಸುರ ಏನು ಮಾಡ್ತಾನಲ್ಲಿ, ಈ ಥರ ತೊಗೊಂಡೋಗ್ಬಿಟ್ಟು ಟಿವಿ ಅದು ಹಂಗೆ ಕಟ್ಟ ಕೊಡ್ಬೇಕಲ್ಲ ಹಸುರ ಆದವನು, ಇನ್ನೇನು ಕಟ್ಟ ಕೊಡೋಕ್ಕಾಗತ್ತೆ, ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ. ಸೊ ಇಷ್ಟೇ ಆಗಿದೆ ಎಪಿಸೋಡಲ್ಲಿ. ಇವಾಗ ಹೊಸದಾಗಿ ಬಂದಿದ್ದಾರೆ ಸ್ಪರ್ಧಿಗಳು, ಅದೇನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರ ಮಾತನ್ನು ಕೇಳಬಾರ್ದು ಅನ್ನೋದು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಧನುಷ್ನ ಸ್ವಾರ್ಥಿ ಸೆಲ್ಫಿಶ್ ಶೋ ಅಂತ ಅನ್ಕೊಳೋದು ಅಲ್ಲ ಗುರು. ಧನುಷು ಸ್ಟ್ಯಾಂಡ್ ತೊಗೊಳೋದ್ರಲ್ಲಿ ಏನು ತಪ್ಪಿದೆ? ಅವ್ರು ಗೆದ್ದಿರೋದಕ್ಕೆ ಇಲ್ಲ ನಾನು ಸೇವ್ ಆಗಬೇಕಾಗಿತ್ತು, ನಾನು ನಾಮಿನೇಷನಿಂದ ಪಾರಾಗಬೇಕಾಗಿತ್ತು ಅಂತ ನಾನು ಅಥವಾ ಜಾನ್ವಿ ಅವ್ರು ಗೆದ್ದಿರೋದ್ರಲ್ಲಿ ಟಾಸ್ಕ್ನ ನೀವು ಅಥವಾ ನಾವು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಅಂತ ಅವರು ಆಯ್ಕೆ ಮಾಡ್ಕೊಳೋದ್ರಲ್ಲಿ ಏನು ತಪ್ಪಿದೆ? ಅಶ್ವಿನಿ ಗೌಡ ಬಂದ್ಬಿಟ್ಟು ಸ್ವಾರ್ಥಿ ಸೆಲ್ಫಿಶ್ ಥರ ಯೋಚನೆ ಮಾಡ್ತಾನೆ. ಏನು ಸೆಲ್ಫಿಶ್ ಅದರಲ್ಲಿ? ಗೆದ್ದಿರೋದು ಟಾಸ್ಕ್ ಅವರು. ಇವಾಗ ನೀವು ಸೆಲ್ಫಿಶಾಗಿ ಯೋಚನೆ ಮಾಡ್ತಾ ಇರೋದು. ನೀವೇನಕ್ಕೆ ಸೇವ್ ಆಗಬೇಕು? ನೀವೇನಕ್ಕೆ ಫೈನಲ್ಗೆ ಹೋಗಬೇಕು? ಅವ್ರು ಟಾಸ್ಕ್ ಗೆದ್ದಿರೋದಲ್ಲಿ ಹಿಂಗೆ ಸೆಲ್ಫಿಶಾಗಿ ಯೋಚನೆ ಮಾಡ್ತಾನೆ. ಹೌದು ಗುರು, ಗೆಲ್ಲಕ್ಕೆ ಬಂದಿರೋದು ನಾವು ಇಲ್ಲಿ, ಸೆಲ್ಫಿಶಾಗಿ ಯೋಚನೆ ಮಾಡಲೇಬೇಕು. ನಾನು ಗೆಲ್ಲಕ್ಕೆ ಬಂದಿರೋದು, ನಿಮ್ಮನ್ನೇನಕ್ಕೆ ಗೆಲ್ಲಿಸ್ಲಿ, ನಿಮ್ಮನ್ನೇನಕ್ಕೆ ಫೈನಲಿಗೆ ಕಳಿಸ್ಲಿ? ನಾನು ಟಾಸ್ಕ್ ಗೆದ್ದಿರೋದು, ನಾನು ಫೈನಲಿಗೆ ಹೋಗಬೇಕು. ಆ ಥರ ಇರಬೇಕು, ಅದು ಮೈಂಡ್ ಸೆಟ್. ಅದು ಸೆಲ್ಫಿಶ್ನೆಸ್ ಅಲ್ಲ. ಅದು ನಾನು ಮುಂದೆ ಹೋಗಬೇಕು, ನಾನು ಗೆಲ್ಲಬೇಕು ಅನ್ನೋದು ಗೇಮ್. ಅದು ಸೆಲ್ಫಿಶ್ನೆಸ್ ಅಂದ್ಬಿಟ್ರೆ ಇದಕ್ಕೆ ಸೀರಿಯಸ್ಲಿ ಅದು ನನಗೆ ಸಿಲಿ ಅಂತ ಅನ್ನಿಸ್ತು. ಇವ್ರು ಬಿಟ್ಕೊಂಡು ಕೊಡ್ಬೋದೇನೋ, ಅದೇ ಸಿಂಪತಿ ಕಾರ್ಡ್, ಇವರೇ ಸಿಂಪತಿ ಕಾರ್ಡ್ ಅಂತ ಹೇಳ್ತಾರೆ ಅಶ್ವಿನಿ ಕೂಡ ಬೇರೆಯವ್ರಿಗೆ. ಅಂದರೆ ಧನುಷ್ ಅಲ್ಲ, ಧ್ರುವ್ ಅವರು ಬಿಟ್ಕೊಂಡು ಕೊಡ್ತಾ ಇರೋದಕ್ಕೆ ಇವರೇ ಸಿಂಪತಿ ಕಾರ್ಡ್ ಅಂತ ಹೇಳ್ತಾರೆ. ಈ ಕಡೆಯಿಂದ ಎಮೋಷ್ನಲ್ ಕಾರ್ಡ್ ಅಂತ ಹೇಳ್ತಾರೆ. ಈ ಕಡೆಯಿಂದ ಬಿಟ್ಟು ಕೊಡದೇ ಇರೋದಕ್ಕೆ ನಾನು ಬಿಟ್ಕೊಡಲ್ಲ, ನಾನೇ ಇರಬೇಕು ಮುಂದೆ ಅನ್ನೋದಕ್ಕೆ ಸೆಲ್ಫಿಶ್ ಅಂತಾರೆ. ಹಂಗಿದ್ರು ತಪ್ಪು, ಹಿಂಗಿದ್ರು ತಪ್ಪು, ಇನ್ನು ಹೆಂಗಿರ್ಬೇಕು ಅಶ್ವಿನಿ ಗೌಡಗೆ? ಸೊ ಇಷ್ಟೇ ಆಗ್ತಾ ಇರೋದು ಮನೇಲಿ. ಯಾರ ಮಾತನ್ನು ಯಾರೂ ಕೇಳ್ತಾ ಇಲ್ಲ. ಒಳಗಡೆನೇ ಒಂಥರ ಗ್ಯಾಂಗ್ಗಳನ್ನ ಇಟ್ಕೊಂಡಿದ್ರೆ, ಚಿಕ್ಕ ಸಣ್ಣ ಪುಟ್ಟ ಗ್ಯಾಂಗ್ಗಳನ್ನ ಇಟ್ಕೊಂಡಿದ್ರೆ. ಇನ್ನು ಸತೀಶ್ ಅಣ್ಣ ಜೊತೆಗೆ ಚಂದ್ರಪ್ರಭಾ ಅವರಂತೂ ಕಾಣಿಸ್ಕೊಂತಾನೆ ಇಲ್ಲ, ಇನ್ನು ಮಾಡೋನು ಕಾಣಿಸ್ಕೊಂತ ಇಲ್ಲ. ಮತ್ತು ಸ್ಪಂದನ ಸುಮ್ಮನೆ ಸೈಲೆಂಟಾಗಿ ಅಲ್ಲಿ ಇಲ್ಲಿ ಅದೇ ಒಂಥರ ಸೈಡಿಗೆ ಊಟದ ಮೇಲೆ ಉಪ್ಪಿನಕಾಯಿ ಅಂತ ಹೇಳ್ತಾರಲ್ಲ, ಆ ಥರ ಬಂದು ಹೋಗಿ ಮಾಡ್ತಾರೆ. ಬಟ್ ರೆಕಗ್ನೈಸ್ ಆಗುವಂಥದ್ದು ಏನೂ ಕೂಡ ಮಾಡ್ತಾ ಇಲ್ಲ. ಸೊ ಇಷ್ಟೇ ನಡೀತಾ ಇರೋದು ಬಿಗ್ ಬಾಸಲ್ಲಿ. ಯಾರ ಮಾತನ್ನ ಯಾರೂ ಕೇಳಬಾರ್ದು ಅಂತ ಅನ್ಕೊಂಡಿದ್ದಾರೆ. ಸೊ ಹಿಂಗಾಯಿತು ಅಂದರೆ ಟಾಸ್ಕಿಗೆ ವ್ಯಾಲ್ಯೂನೇ ಇರೋದಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.